ಹಾಯ್ ಎವ್ರಿವನ್, ದೋಸೆಗೆ ನೆನೆ ಹಾಕ್ತಿದ್ದೀನಿ. ಇದರಲ್ಲಿ 3 ಕಪ್ ದೋಸೆ ಅಕ್ಕಿ, ಈ ಕಪ್ಪಲ್ಲಿ 3 ಕಪ್ಪು ದೋಸೆ ಅಕ್ಕಿನಾದರೂ ಹಾಕ್ಕೊಳ್ಳಿ, ರೇಷನ್ ಅಕ್ಕಿನಾದರೂ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಇದು. ಅರ್ಧ ಕಪ್ ಉದ್ದಿನಬೇಳೆ, 1 ಹಿಡಿ ಹೆಸರುಬೇಳೆ, 1 ಹಿಡಿ ತೊಗರಿಬೇಳೆ, 1 ಹಿಡಿ ಕಡಲೆಬೇಳೆ, ಒಂದು 2 ಸ್ಪೂನ್ನಷ್ಟು ಮೆಂತ್ಯ, ಒಂದರಿಂದ 1.5 ಹಿಡಿ ಅವಲಕ್ಕಿನೂ ಹಾಕಿ ವಾಶ್ ಮಾಡ್ಕೊಬರೋಣ. ಇವಾಗ ನೀರು ಅಕ್ಕಿ ಎಲ್ಲ ಮುಳುಗೋ ಅಷ್ಟು ನೀರು ಹಾಕ್ಬಿಟ್ಟು ಮುಚ್ಚಿಟ್ಬಿಡೋಣ. ನಾನು ನಾಳೆ ರಾತ್ರಿಗೆ ಮಾಡ್ಕೊಳ್ಳೋದ್ರಿಂದ ಇವತ್ತು ರಾತ್ರಿ ನೆನೆ ಹಾಕ್ತಿದ್ದೀನಿ. ಬೆಳಿಗ್ಗೆ ಮಾಡೋದಾದರೆ ಬೆಳಿಗ್ಗೆ ನೆನೆ ಹಾಕಿ, ಹಿಂದಿನ ದಿವಸ 5ರಿಂದ 6 ಗಂಟೆ ನೆನೆದ್ರೆ ಸಾಕು. ದೋಸೆ ಜೊತೆ ಒಂದು ಚಟ್ನಿ, ಕ್ಯಾಪ್ಸಿಕಮ್ ಚಟ್ನಿ ಮಾಡ್ತಾಯಿದ್ದೀನಿ. ಒಂದು ಬಾಣಲಿ ಕಾಯಕ್ಕಿಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದೊಂಚೂರು ಕಾಯಲಿ. ಇವಾಗ ಸ್ವಲ್ಪ 1 ಸ್ಪೂನ್ನಷ್ಟು, 1-1.5 ಸ್ಪೂನ್ನಷ್ಟು ಜೀರಿಗೆ, 2 ಸ್ಪೂನ್ನಷ್ಟು ಕಡಲೆಬೇಳೆ, 2 ಸ್ಪೂನ್ನಷ್ಟು ಉದ್ದಿನಬೇಳೆ, ಇದನ್ನ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. 1 ಗೆಡ್ಡೆ ಬೆಳ್ಳುಳ್ಳಿ, 4ರಿಂದ 5 ಹಸಿಮೆಣಸಿನಕಾಯಿ ಮುರಿದು ಹಾಕೋಬೇಕು, 1 ಕ್ಯಾಪ್ಸಿಕಮ್ ಸಣ್ಣದೊಂದು, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ 1 ಹಿಡಿಯಷ್ಟು ಕರಿಬೇವು ಸೊಪ್ಪು ಹಾಕಿ, ಕೊತ್ತಂಬರಿ ಇದ್ದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೋದು. ನಾನು ಇರಲಿಲ್ಲ, ಕರಿಬೇವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೆ. ಇದು ಇವಾಗ ಫ್ರೈ ಆಗಿದೆ. ಕ್ಯಾಪ್ಸಿಕಮ್ ಬೇಗ ಫ್ರೈ ಆಗುತ್ತೆ. ಇಷ್ಟು ಒಂದು ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕಾಯಿ, ಜಾಸ್ತಿ ಏನು ಹಾಕೊಳ್ಳೋದು ಬೇಡ, 1-2 ಹಿಡಿಯಷ್ಟು. ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ, ಒಂದು ಸರ್ತಿ ಫ್ರೈ ಮಾಡಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಕಾಯಿ ಹಾಕಿದ್ಮೇಲೆ ಜಾಸ್ತಿ ಫ್ರೈ ಮಾಡೋದೇನು ಬೇಡ, ಆಫ್ ಮಾಡ್ಕೊಳ್ತಾನೆ. ಆ ಬಿಸಿಗೆ ಇದಾಗುತ್ತೆ. ಚಟ್ನಿ ಇವಾಗ ರುಬ್ಕೊ ಬಂದಿದ್ದೀನಿ, ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ ದೋಸೆಗೆ. ಇವಾಗ ನೋಡಿ, ಬೆಳಿಗ್ಗೆ ರುಬ್ಬಿಟ್ಟಿದ್ದೆ, ದೋಸೆ ಇಟ್ಟು ಉಬ್ಕೊ ಬಂದಿದೆ ಚೆನ್ನಾಗಿ. ರುಚಿಗೆ ತಕ್ಕಷ್ಟು ಉಪ್ಪು ಸಪ್ರೇಟಾಗಿ ತಕ್ಕೊಂಡೆ. ಅದೆಲ್ಲದಕ್ಕೂ ಉಪ್ಪು ಹಾಕಿಬಿಟ್ರೆ ಜಾಸ್ತಿ ಹುಳಿ ಬರುತ್ತಲ್ವ, ಮಿಕ್ಕಿದ್ದು. ಸ್ವಲ್ಪ ಸಕ್ಕರೆ, ಕಲರ್ ಚೆನ್ನಾಗಿ ಬರುತ್ತೆ, ಸಕ್ಕರೆ ಹಾಕಿದೆ. ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ಆಯ್ತದೆ. ಈ ಕನ್ಸಿಸ್ಟೆನ್ಸಿ ಮಾಡ್ಕೋಬೇಕು. ಇವಾಗ ಹಂಚ್ಕಾಯಕ್ಕೆ ಇಟ್ಟಿದ್ದೆ, ಹಂಚ್ಕಾದಿದೆ. ಸ್ವಲ್ಪ ಎಣ್ಣೆ ಹಾಕಿ ಒಂದು ಬಟ್ಟೆ ಸ್ಪ್ರೆಡ್ ಮಾಡಿಬಿಟ್ಟು ಇವಾಗ ಆಗಿದೆ. ಸ್ವಲ್ಪ ಮೇಲೆ ಎಣ್ಣೆ ಹಾಕೊಂಡು
ಬೇಯಿಸಾಕೋದೇನು ಬೇಡ ಇದು, ಒಂದು ಸೈಡ್ ಬೇಯಿಸಿದ್ರೆ ಸಾಕು. ಇವಾಗ ದೋಸೆ ಜೊತೆ ಆಲೂಗಡ್ಡೆ ಪಲ್ಯ, ಕ್ಯಾಪ್ಸಿಕಮ್ ಚಟ್ನಿ ರೆಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.